లక్షలు ఫీజులు తీసుకొని పిల్లలు ನಗರದ ಬ್ರೂಸ್ಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುರುಕುಲ ಕಾನ್ಸೆಪ್ಟ್ ಸ್ಕೂಲ್ ಅಂತ ಒಂದು CBSE ಸ್ಕೂಲ್ ಇರ್ತದೆ. ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಸಹ ಇದೆ. ಒಂದು ಚಿಕ್ಕ ಹಾಸ್ಟೆಲ್ ಥರ ವ್ಯವಸ್ಥೆ ಮಾಡಿ ಈ ದೂರದ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ರಾತ್ರಿ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ಥರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ಏನು ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ ಸೆಂಟರ್ ಇದೆ, ಅದನ್ನು ವಿಸಿಟ್ ಮಾಡಿ ಈ ಬ್ಲೆಸ್ಸಿ ಅನ್ನೋರನ್ನ ನಾವು ಅವರ ಹೇಳಿಕೆ ಪಡೆದು ಏನಾಗಿದೆ ಅಂತ ಒಂದು ಪ್ರಾಥಮಿಕ ತನಿಖೆ ನಾವು ಮಾಡಿದ್ದೇವೆ. ಹಾಗೆ ನಮ್ಮ ಸೋಕೋ ಟೀಮು, FSL ಟೀಮ್ಸು ಎಲ್ಲ ಸ್ಥಳದಲ್ಲಿ ಹಾಜರಿದ್ದಾರೆ. ಇದೊಂದು ಜುವೆನೈಲ್ ಹೂಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ನಾವು ಪರಿಗಣಿಸಬೇಕಾಗತ್ತೆ ಕಾನೂನಿನಡಿಯಲ್ಲಿ. ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ತನಿಖೆಯನ್ನು ನಾವು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಪ್ರಕಾರ ನಾವು ಏನು ಸೇಫ್ ಗಾರ್ಡ್ಸ್ ಇದೆ ಅಕ್ಯೂಸ್ಡ್ಗೆ ಆ ಪ್ರಕಾರ ನಾವು ಮಾಡಬೇಕಾಗತ್ತೆ. ಹೆಚ್ಚಿನ ವಿವರಗಳನ್ನ ನಾವು ತಿಳಿಸ್ಲಿಕ್ಕೆ ಬರೋದಿಲ್ಲ. ಅದು ಬಿಟ್ಟರೆ ನಾನು ಏನು ಈ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ನಲ್ಲಿ ಪ್ರಾಣ ಕಳ್ಕೊಂಡ ಆ ಹುಡುಗನ ಪೇರೆಂಟ್ಸ್ವರೆಗೂ ಸಹ ನಾವು ಮಾತಾಡಿದ್ದೇವೆ. ಅವರಿಂದನೂ ಸಹ ನಾವು ವಿವರವಾದ ಹೇಳಿಕೆಗಳನ್ನ ಪಡಿತೇವೆ. ಮುಂದಿನ ತನಿಖೆ ಮುಂದುವರಿಸ್ತೇವೆ. ಶಾಲೆಗೆ ಸಹ ನಾನು ಭೇಟಿ ನೀಡಿದ್ದೇನೆ. ಸಮಗ್ರವಾದ ತನಿಖೆ ನಾವು ಮಾಡಿಸ್ತೀವಿ. ಸಮಗ್ರವಾದ ತನಿಖೆ ನಾವು ಮಾಡಿ ಸೂಕ್ತ ಏನು ನ್ಯಾಯಾಲಯಗಳಿದೆ ಇದಕ್ಕೆ ನ್ಯಾಯಾಲಯಗಳಿಗೆ ನಾವು ವರದಿ ಸಲ್ಲಿಸ್ತೀವಿ. ಕನ್ನಡ ಬರಲ್ಲ ಮೇಡಮ್. ಎಸ್ಟರ್ಡೇ ವಾಟ್ ಹ್ಯಾಪನ್ ಮೇಡಮ್? ಯುವರ್ ನೇಮ್ ಮೇಡಮ್? ಮಾತಾಡ್ತಲ್ಲ ಅಮ್ಮ. ಯುವರ್ ನೇಮ್ ಮೇಡಮ್? ಸೇ ಯುವರ್ ಗುಡ್ ನೇಮ್ ಮೇಡಮ್. ಹಲೋ, ಅವರು ವಿಡಿಯೋ ಮಾಡ್ತಾ ಇದೀವಿ ಅಂತ. ಸೊ 11:30ಗೆ ಸಾರ್ ಫೋನ್ ಮಾಡಿದ್ದಾರೆ, ಈಗ ಸೀರಿಯಸ್ ಆಗಿದೆ ಅಂದರೆ ನಾವು ಬಂದಿದ್ದ ತಕ್ಷಣ ಇಲ್ಲಿ ನಮ್ಗೆ ಗುರುತಾಗಿದೆ ಮರ್ಡರ್ ಆಗೈತೆ ಅಂತೇಳಿ. ಅದರಲ್ಲಿ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮಗೆ ಸಾಬೀತಾಯಿತು ಅದನ್ನು ನೋಡಿದ ಮೇಲೆ. ಅಲ್ಲಿ ಆ ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅದಾರೆ, ಅವ್ರನ್ನ ಕೇಳಿದಾಗ ಕತ್ತಿ ತಗೊಂಡು ದಾಳಿ చేసినాರಂತ ಅವ್ರು ಹೇಳಿದರು. ಅಂದರೆ ಚಾಕು ತೊಗೊಂಡು ಮಾಡಿ ಚಾಕು
ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು. ಮತ್ತು ಈ ಮ್ಯಾನೇಜ್ಮೆಂಟು ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೆ. ಇಲ್ಲ ಸರ್, ಈಗ ಒಂದು ಪಾಪ ಏನೋ ಅಲ್ಲಿ ಎಲ್ಲ ಸೆಕ್ಯೂರ್ ಇರುತ್ತೆ ಅಂತೇಳಿ ಮಕ್ಕಳನ್ನ ಬಿಟ್ಟು ಹಾಂ ಬಿಟ್ಟಿರ್ತೀವಿ. ಬಟ್ ಅದು ಅವರು ಗಾಲಿಗೆ తీసేసినారు అది మొత్తం వాళ్ళు ఏం పట్టించుకోవడం లేదు. ಸರ್, ಈಗ ಒಂದೇನು ಗೊತ್ತಾ, ಆ ಹುಡುಗನ ಜೊತೆಗೆ ನಿನ್ನೆ ಸಾಯಂಕಾಲ ಗಲಾಟೆ ಆಯ್ತಾ? ನಿಮ್ಮ ಮಗ ದಿನ ಫೋನ್ ಮಾತಾಡ್ದೆ ನಿಮ್ಮ ಜೊತೆಗೆ ಏನಾದರೂ? ಮೊನ್ನೆ ಮಾತಾಡಿದ್ದು ಅವ್ರು ಯಾರ ತಲೆ ಗಲಾಟೆ ಇಲ್ಲ ಅಲ್ಲಿ. ಅಲ್ಲ ಸರ್, ನಿಮ್ಮ ಮಗ ಗಲಾಟೆ ಅಲ್ಲ, ಆ ಹುಡುಗ ಬೇರೆ ಹುಡುಗ ಗಲಾಟೆ ಮಾಡ್ಕೊಂಡಿದ್ದೀರಾ ನಿಮ್ಮ ಗಮನಕ್ಕೆ ಬಂದಿತ್ತ? ಏನಿಲ್ಲ, ಅದೇನು ಮಾತಾಡಿದ್ನ ನಿಮ್ಮ ಮಗ ಮೊನ್ನೆ ಮಾಡಿದ್ದ. ಫೀಸ್ ಕಟ್ಟಬೇಕಂತೇಳಿ ಫ್ರೈಡೇ ಫೀಸ್ಗೆ ಒಂದು 5000 ಇದ್ದರೆ ಫೋನ್ಪೇ ದ್ವಾರ ಕಳಿಸಿವಿ ಅಷ್ಟೇ. ಇನ್ನು ಒಂದು ಡ್ಯಾಡಿ ಚೆನ್ನಾಗಿದ್ದೀನಿ ಡ್ಯಾಡಿ ಅಂತ ಹೇಳಿದ ಅಷ್ಟೇ. ಸ್ಕೂಲಲ್ಲಿ ಫೋನ್ ಅಲೌಡ್ ಇತ್ತಾ ಸರ್? ಅಂದರೆ ಅವರು ಫೀಸ್ ಕಟ್ಟಕ್ಕೆ ಅವರು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಲ್ಲ, ಮಾಮೂಲಾಗಿ ಹುಡುಗ ಇಲ್ಲ. ಸರ್, ಈಗ ಈ ಥರ ಹುಡುಗ ಏಕಾಏಕಿ ಅಟ್ಯಾಕ್ ಮಾಡ್ಬೇಕಂದ್ರೆ ಅವನು ಒಂಥರ ಏನು ಮಾನಸಿಕವಾಗಿ ಏನಾದರೂ ಇರ್ಬೋದು ಅನಿಸ್ತದ. ಇಲ್ಲಾಂದರೆ ನನ್ನ ಡ್ರಗ್ಸು ನನಗೆ ಅದಕ್ಕೆ ಡೌಟ್ ಐತೆ. ಏನೋ ನಾವು ಬಂದಿರ್ಬೋದು ಅಂತ ಅನಿಸ್ತದೆ. ಅವನು ಪೂರ್ತಿ ಫೇಲ್ಯೂರ್, ಯಜಮಾನ ಫೇಲ್ಯೂರ್ ಅಂಡ್ ಮ್ಯಾನೇಜ್ಮೆಂಟ್ ಫೇಲ್ಯೂರು. ಯಾಕಂದ್ರೆ 9th ಮಕ್ಕಳು ಆ ಜೊತೆಗೆ 8 ಜನರನ್ನ ಹೊಡೆಯುವಷ್ಟು ಮಟ್ಟಿಗೆ ಬಂತಂದ್ರೆ ಮತ್ತೆ ಎಷ್ಟಿರ್ಬೋದು ನೀವೇ ಅರ್ಥ ಮಾಡ್ಕ್ಯಾರಿ. ಹೊಡಿರ್ಬೋದು, ಇಲ್ಲಿದ್ರೆ ಯಾರನ್ನ ಬ್ಯಾರಲ್ಲಿದ್ದ ಹೊರಗಲ್ಲಿದ್ದ ಡೌಟ್ ಐತೆ. ಈಗ ಇದ್ರ ಮೇಲೆ ನಿಮಗೆ ಕಾಲೇಜ್ ಆಡಳಿತ ಮಂಡಳಿ ಮೇಲೆ ಏನು ಅನುಮಾನ ಇದೆ ಈಗ ನಿಮಗೆ? ಅವ್ರ ಮೇಲೆ ಅನುಮಾನ ಅಂತಲ್ಲ, ಅವರು ದಾರಿ ಬಗಲಿಗೆ ತೋರಿಸ್ಬಿಟ್ಟಾರೆ. ಅದನ್ನು ಏನು ಮಾಡಲಿಲ್ಲ. ಅವ್ರನ್ನ ಯಾರನ್ನ ಏನು ಮಾಡಬೇಕು, ಇದು ಅಡ್ಮಿನಿಸ್ಟ್ರೇಟರ್ ಇಡಬೇಕು, ಅವ್ರು ಕೇರ್ ಟೇಕರ್ನ ಇಡಬೇಕು, ಅವ್ರನ್ನ ಇಟ್ಟಿಲ್ಲ. ಒಕ್ಕ ಲೇಡಿ ಇಟ್ಟಾರ, ಆಮೇಲೆ ಏನು ನೋಡ್ಕೊಂತಾರ. ಹುಡುಗರು ಏನು ಮಾಡ್ತಾರ ಏನು ಇವ್ರ ಜಂಗ ಐತಾ ಎಲ್ಲ ಅವ್ರು ತಗೋಬೇಕು. ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಂಡಿಲ್ಲ, ಏನು ಮಾಡಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಮಗನ ಬಿಟ್ಟಾಗ? ఇది 4th ఇయర్ రన్నింగ్. 6th నుంచి ఉన్నారండి. 9th ఇయర్ 9th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಬಂದು. ಹಿಂದೆ ಯಾವಾಗ ಗಲಾಟೆ ಮಾಡಿದ್ದಾರೆ ಸರ್? ಸರ್, ಹಿಂದೆ ಯಾವಾಗ ಗಲಾಟೆ ಏನಾಗಿತ್ತು? ಯಾವಾಗ ಆಗಿಲ್ಲ. ಈಗ ಇದ್ರ ಬಗ್ಗೆ ನೀವು ಏನು ಪೊಲೀಸ್ ಸ್ಟೇಷನ್ ಕೇಸ್ ಮಾಡಿದ್ರಾ? ಕೇಸ್ ಮಾಡಿದ್ವಿ. ಏನಂತ ಕೇಸ್ ಕೊಟ್ಟಿದ್ರಿ? ಅವನು ಕೊಲೆ ಮಾಡಿದ್ದಾನಂತೇಳಿ. ಹುಡುಗ ಎಂತ ಸಿಕ್ಕಿಲ್ಲ? ಅವ್ನು ಓಡೋಗ್ಯಾನ. ಅವ್ನು ಭರತ್ ಅಂತ ಇಲ್ಲಿ ಗೋನೆಹಾಳು, ಬಳ್ಳಾರಿ ಬಗಲಿಗೆ ಗೋನೆಹಾಳು ಹುಡುಗ, ಅವನೇ ಮಾಡಿದ್ದಾನಂತ. ಮಿಕ್ಕಿದ್ದವ್ರು ಗಾಯ ಇದು ಅವ್ರು ಇಂಜೂರ್ಡ್ ಪರ್ಸನ್ ಹುಡುಗರದಲ್ಲ ಅವಲ್ಲೆಲ್ಲ ಹೇಳ್ಯಾರ. ಸರ್, ನೀವು ಅಲ್ಲಿ ಹೋಗಿದ್ರಿ, ಹೋದಾಗ ಬೇರೆ ಮಕ್ಕಳಿಗೆ ಏನಾಯ್ತು ಅಂತ ಕೇಳಿದಾಗ ಏನು ಹೇಳಿದ್ರಿ ಸರ್? ನಿಮ್ಗೆ ಅಲ್ಲಿ ಏನು ಯಾವ ಕಾರಣಕ್ಕಾಗೈತೆ ಅಂತ అది ಹೇಳಲಿಲ್ಲ. ఇన్న అంకుల్ వచ్చినాడు, వాడు కొట్టినాడు అంకుల్, మమ్మల్ని అందరిని కొట్టినాడు, దెబ్బలు తగిలినాయి మేమంతా మమ్మల్ని ಅವ್ರು ಹೇಳ್ದು ಹಂಗೆ. ಅವ್ರು ದೆಬ್ಬೆ ತಗಿಲ್ಬಿಟ್ಟ ಎಲ್ಲ ಅವ್ನು ಬಡ್ದ್ಬಿಟ್ಟು ಎಲ್ಲರೂ ನಂಗೆ ಚಪಟ್ಟಂಗೆ ಬಡ್ದ. ಮಕ್ಕಂಡಿದ್ದಾಗ ನಡೆದಿದೆ ಘಟನೆ. ಆ ಮೇಡಮು ಮೇಲೆ ಇದ್ದಾರ, ಅವ್ರು ಬಂದಾರ ಕೆಳಗ, ಇವರು ಕಿರ್ಚಾಡಿದ್ ನೋಡ್ಕೊಂಡು ಬಂದ್ರೆ ಆಮೇಲೆ ಮೇಲಾಗ ಅಟ್ಯಾಕ್ ಮಾಡಿಬಿಟ್ಟಾನ. ಹೆಂಗೆ ಎಸ್ಕೇಪ್ ಸರ್? ದೊಡ್ಡ ಕಾಂಪೌಂಡ್ ಇರುತ್ತೆ, ಅವ್ರು ಎಸ್ಕೇಪ್ ಹೆಂಗ ಅದ? ಅಲ್ಲಿ ಅವನು ಸೆಕ್ಯೂರಿಟಿ ಗಾರ್ಡ್ನಾಗ ಹೊಡೆದು ಹೋಗ್ಬಿಟ್ಟಾನ, ಹೊಡೆದಾನಂತ ಅವ್ರು ಹೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಗೆ ಒಟ್ಟಾರೆ ಇದ್ರ ಮೇಲೆ ಏನು ಅನುಮಾನ ಇರೋದು? ಒಂದು ಡ್ರಗ್ಸ್ ಸರ್ ಏನು ಇರ್ಬೋದಂತ ಅನ್ಸದ. ಅಷ್ಟು ಮಾನಸಿಕವಾಗಿ ಅಷ್ಟು ಇದು ಒಂದು ಅದ್ರ ನಂತರ ನೋಡು, ಅಷ್ಟು ಮಂದಿನ ಬಡಬೇಕಂದ್ರೆ ಅದೇನೋ ಇರ್ಬೋದು. ಧೈರ್ಯ ಎಲ್ಲಿಂದ ಬರುತ್ತೆ? ಮತ್ತೆ ಅದೇ ಒಬ್ಬರನ್ನ ಬಡದಾನಂದ್ರೆ ಏನೋ ಇರ್ತದೆ, ಏನೋ ಕಕ್ಷೆ ಇರ್ಬೋದು ಅಂತ ಅನ್ಬೋದು. 9 ಮೆಂಬರ್ಸ್ ನಾವು ಅಟ್ಯಾಕ್ ಮಾಡಿದ್ದಾನಂದ್ರೆ ವಿಚಕ್ಷಣ ರಹಿತವಾಗಿ ಏನೋ ತಗೊಂಡಿರ್ಬೋದನ್ನ ಅನಿಸುತ್ತೆ ನನಗಾದ್ರೆ. ಲಕ್ಷ್ಮೀಕಾಂತ್, ಅಡ್ವೊಕೇಟ್, ಆಲೂರು. ವಿಚಾರ ಯಾವಾಗ ಗೊತ್ತಾಯ್ತು ನಿಮಗೆ? చెప్పు మాట్లాడు ఏడతో నైట్ అన్నది సార్ ಮಲ್ಕೊಂಡಿದ್ರೆ ಫೋನ್ ಬಂತು. ನಮ್ಮೂರ ಯಾವಾಗನ್ನ ನೈಟು 10 ಮೇಲೆ ಫೋನ್ ಬಂದರೆ ನನಗೆ ಗಾಬರಿ ಆಗ್ತದೆ. ನಮ್ಮನ್ನ ಅಷ್ಟಾಗಿದ್ದಾರಲ್ಲ. ನಿನ್ನೆ DSP ಸರ್ ಅಳಿಯ ತೀರ್ಕೊಂಡಿದ್ದಾರೆ ಅಂದರೆ ಫೋನ್ ಬಂದಿರ್ತಾರೆ ಅಂತಂದರೆ ನಮ್ಮಕ್ಕೆ ಬಂದು ಶೆಟ್ ಮಾಡಿಸ್ಕೊಂಡಿದ್ದೆ. ಏನಂತ ಕೇಳಿದೆ, ಏಮಂತ ಸೀರಿಯಸ್ ಅಂದರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದರೆ ಮಧ್ಯದಾಗ ದಾರಿನ ಯಾರೋ ಫ್ರೆಂಡ್ ಅಂತ ಅಮ್ಮ. ಅಂದರೆ ಹೆಂಗೆ ಯಾವಾಗ ಫೋನ್ ಮಾಡಿ ಮಾತಾಡಿದ್ರು ಹೇಮಂತ್ ನಿಮ್ಮ ಜೊತೆಗೆ? ಬುಧವಾರ ಫೀಸ್ ಕಮ್ಮಿ 5000 ಐತೆ, ಅದು ಮುಗಿಸ್ರೆ ಎಕ್ಸಾಮ್ ಬರೆಸ್ತಾರಂದ್ರೆ ಅವಾಗ ಯಾರಪ್ಪ ಫೋನ್ ಪೇ ಹಾಕಿದ್ದು. ಬುಧವಾರ ಲಾಸ್ಟ್ ಸರ್. ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್, ನನಗಿಷ್ಟ ಇಲ್ಲ ಅಲ್ಲಿ ఓదక్క. మీరు డబ్బులు వేస్ట్ చేస్తారు అంతా తెలుగు. మీరు డబ్బులు వేస్ట్ చేస్తారమ్మా, హాస్టల్లోనే ఏం బాగాలేదు, ఫుడ్ బాగాలేదు, చదువు కూడా పంపించప్పుడు నాకు ఇష్టం లేదు, చదువు ఊర్లోనే ఉంటాను అంటే నీకేమి
పనిచేసే చేత కదపా వద్దు చదువుకో ఇష్టం అమ్మ నాకు చదువు ఇష్టం లేదు నేను ఇంట్లోనే ఉంటాను ఆంధ్రాలోనే చదువుతాను హాస్టల్లో ఉన్నాను వద్దప్ప తమ్ముడు కొట్లాడతాడు అక్కడే ఉండు ಅಂತ ಈಗ ಈ ಘಟನೆ ಆಗಿದೆ ಈ ಥರ 9 ಗಂಟೆ ಮಗು ಹೊಡೆಯೋದಂದರೆ ಸಾಮಾನ್ಯ ವಿಚಾರ ಅಲ್ಲ. ಏನು ಹೇಳ್ತೀರಮ್ಮ ಇದ್ರ ಬಗ್ಗೆ ಈ ಘಟನೆ? ಏನು ಹೇಳ ಸರ್ ಇಂಥವು ನಾನು ಟಿ ವಿನಲ್ಲೇ ನೋಡಿದ್ದೆ ಇದೆ ಫಸ್ಟ್ ಟೈಮ್ ನನ್ನ ಮಗ ಎಷ್ಟು ಒಬ್ಬನೇ ಇಬ್ಬರು ಮಕ್ಕಳು? ಈಗ ಏನಾಗಬೇಕಂತ ಆಗ್ರಹ ಮಾಡ್ತೀರಮ್ಮ ಅಮ್ಮ? ಈಗ ಈ ಥರ ಘಟನೆಗಳಾಗಬಾರ್ದು 9 ಗಂಟೆ ಅದು ಎಷ್ಟು ಮಕ್ಕಳು ಏನು ಸರ್ ಇನ್ನು ಯಾರು ಹುಡುಗರು ಹಾಸ್ಟ್ಲಾಗ ಬೇಡ ಎಷ್ಟೆಲ್ಲ ಓದಿ ಸಾಕು ಅವ್ರ ತಕ್ಕ ಇರ್ಬೇಕಂದ್ರೆ ನಿಮ್ಮ ಹೆಸರಮ್ಮ? ಸರಿತಾ